Hello everyone, welcome to online LMS classes from Department of Collegiate and Technical Education. For Diploma Civil Engineering students, second semester. The subject is Basic Surveying and the subject code is 20CE22P. This is session for video class for leveling unit, that is unit 4, and this is continuation part of leveling chapter, that is session 3. ಸೊ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಆನ್ಲೈನ್ LMS ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಕ್ಲಾಸ್ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ 2ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಲಿತೀವಿ. ಅದರದ್ದು ಸಬ್ಜೆಕ್ಟ್ ಕೋಡ್ 20CE22P ಆಗಿರುತ್ತೆ. ಸೊ ಈ ಒಂದು ಸೆಷನಲ್ಲಿ ಲೆವೆಲಿಂಗ್ ಅನ್ನೋ ಯೂನಿಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಲೆವೆಲಿಂಗ್ ಯೂನಿಟ್ 4 ಆಗಿರುತ್ತೆ. ಯೂನಿಟ್ 4ದು ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ದಟ್ ಈಸ್ ಸೆಷನ್ 3, ಮೂರನೇ ಸೆಷನ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಸೆಷನಲ್ಲಿ ಏನೇನು ಕಲಿತೀವಿ ಅಂತೇಳಿ ನಾವು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಲೆಟ್ ಅಸ್ ಜಸ್ಟ್ ರೀಕಾಲ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೊ ಇನ್ ಅವರ್ ಲಾಸ್ಟ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ what are the instruments used for leveling and what are the types of levels, that is dumpy level, auto level and digital level, and component parts of dumpy level and fundamental access of dumpy level. So these are the things we have discussed in our previous session. So that is instruments used for leveling are a level and a leveling staff. Level ante yadu karitivi. So where the readings are noted down, where the instrument is used to note down the readings, that is known as levels. Levels ಒಳಗೆ ಮೇಜರ್ ಆಗಿ ಮೂರು ಥರದ್ದು ನಾವು ಡಿಸ್ಕಸ್ ಮಾಡಿದ್ವಿ. ಒನ್ ಇಸ್ ಡಂಪಿ ಲೆವೆಲ್ ಆ್ಯಂಡ್ ಅನದರ್ ಒನ್ ಇಸ್ ಆಟೋ ಲೆವೆಲ್ ಆ್ಯಂಡ್ ಥರ್ಡ್ ಒನ್ ಇಸ್ ಡಿಜಿಟಲ್ ಲೆವೆಲ್. ಈ ಮೂರರ ಬಗ್ಗೆ ಅದರದ್ದು ವರ್ಕಿಂಗ್ ಪ್ರೊಸೀಜರ್, ಅದರ ಕಾಂಪೊನೆಂಟ್ ಪಾರ್ಟ್ಸ್ ಬಗ್ಗೆ ವಿ ಹ್ಯಾವ್ ಡಿಸ್ಕಸ್ಡ್. ನೌ and component parts of dumpy level in descriptive in detail we have discussed, and what are the axes, imaginary lines what we are going to assume, and with respect to those axes experiments are conducted. Adar ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. So these are the things what we have learned in our previous session. So next, in this session what we are going to learn, ಈ ಒಂದು ಸೆಷನ್ ಏನೇನು ಕಲಿತೀವಿ, ಟೇಬಲ್ ಆಫ್ ಕಂಟೆಂಟ್ಸ್ ಏನು ಅನ್ನೋದನ್ನ ನೋಡೋಣ. ಸೊ ಮೊದಲನೇದು ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಆಫ್ ಲೆವೆಲ್. ಸೊ in our previous unit, that is ಕಾಂಪಾಸ್ ಸರ್ವೇಯಿಂಗ್ ಒಳಗಡೆ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಏನು ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಕಾಂಪಾಸ್ ಸರ್ವೇಯಿಂಗು ಮತ್ತು ಲೆವೆಲಿಂಗ್ ಚಾಪ್ಟರ್ಲಿ ಕೆಲವು ಸಿಮಿಲಾರಿಟೀಸ್ ಇರುತ್ತೆ ಟೆಂಪರರಿ ಅಡ್ಜಸ್ಟ್ಮೆಂಟ್ಸಲ್ಲಿ, ಅದೇನು ಅಂತ ನೋಡೋಣ. ಸೊ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಎರಡು ಥರದ ಅಡ್ಜಸ್ಟ್ಮೆಂಟ್ ಬರುತ್ತೆ. ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಈಸ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಇನ್ಸ್ಟ್ರೂಮೆಂಟ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಸಿಕ್ತು ಅಂತಂದರೆ ಅದನ್ನು ಸರಿ ಮಾಡೋವಂಥದ್ದು ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂತಂದರೆ ಪ್ರತಿಯೊಂದು ಸ್ಟೇಷನಲ್ಲಿ ನಾವು ಪ್ರತಿಯೊಂದು ಅಬ್ಸರ್ವೇಷನ್ ಮಾಡಬೇಕಾದ್ರೂ ಸ್ಟೇಷನ್ನ ಶಿಫ್ಟ್ ಮಾಡಿದಾಗ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ನ ನಾವು ಮಾಡಬೇಕಾಗುತ್ತೆ. ಅದೇನು ಅಂತೇಳಿ ನೋಡೋಣ ಡೀಟೇಲ್ ಆಗಿ. ನೆಕ್ಸ್ಟ್ ಲೆವೆಲಿಂಗ್ ಸ್ಟಾಫ್ ಎರಡು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ ನಮಗೆ ಲೆವೆಲ್ ಮಾಡಬೇಕಾದ್ರೆ, ಒಂದು ಲೆವೆಲ್ ಆ್ಯಂಡ್ ಎ ಲೆವೆಲಿಂಗ್ ಸ್ಟಾಫ್. ಸೊ ಮೊದಲನೇದು ಲೆವೆಲ್ ಆಗಿರುತ್ತೆ, ಎರಡನೇದು ಲೆವೆಲಿಂಗ್ ಸ್ಟಾಫ್. ಆ ಲೆವೆಲಿಂಗ್ ಸ್ಟಾಫ್ ಅಂತಂದ್ರೇನು, ಅದರಲ್ಲಿ ಸುಮಾರು ಥರ ಟೈಪ್ಸ್ ಬರುತ್ತೆ. ಟೆಲಿಸ್ಕೋಪಿಕ್ ಸ್ಟಾಫ್ ಅಂತಂದ್ರೇನು ಮತ್ತು ಟಾರ್ಗೆಟ್ ಸ್ಟಾಫ್ ಅಂತಂದ್ರೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಸೆಷನ್. ಈ ಒಂದು ಸೆಷನಲ್ಲಿ ಇದೆಲ್ಲ ಥಿಂಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿ. ಸೊ ದಿಸ್ ಈಸ್ ದ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಫಾರ್ ಲೆವೆಲಿಂಗ್. ಸೊ ಇದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ, ಇದನ್ನು ಲೆವೆಲ್ ಅಂತ ಕೂಡ ಕರಿತೀವಿ. ಸೊ ಫಸ್ಟ್ ಈಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಲೆವೆಲ್. ವಾಟ್ ಈಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಲೆವೆಲ್? ಸೊ ಆಸ್ ಐ ಸೆಡ್ ಅರ್ಲಿಯರ್, ಸೊ ಫಾರ್ ಎವ್ರಿ ಶಿಫ್ಟ್ ಆಫ್ ಇನ್ಸ್ಟ್ರೂಮೆಂಟ್, ಫಾರ್ ಎವ್ರಿ ಸ್ಟೇಷನ್ ಪಾಯಿಂಟ್, these temporary adjustment are made for every station point. ಪ್ರತಿಯೊಂದು ಸ್ಟೇಷನ್ ಪಾಯಿಂಟ್ ಅಂದರೆ ಸ್ಟೇಷನ್ ಪಾಯಿಂಟ್ ಎಲ್ಲಿಂದ ನಾವು ಎಲ್ಲಿಗೆ ಪ್ರತಿಯೊಂದು ಸ್ಟೇಷನ್ ಪಾಯಿಂಟ್ ಶಿಫ್ಟ್ ಮಾಡಿದಾಗ ಕೂಡ ಈ ಟೆಂಪರರಿ ಅಡ್ಜಸ್ಟ್ಮೆಂಟ್ನ ನಾವು ಮಾಡಬೇಕಾಗುತ್ತೆ. ಸೊ ಫಾರ್ ಎವ್ರಿ ಶಿಫ್ಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಲೆವೆಲಿಂಗ್ ಸ್ಟಾಫ್ ಇಸ್ ಡಿಫ್ರೆಂಟ್, ಇನ್ಸ್ಟ್ರೂಮೆಂಟ್ ಈಸ್ ಡಿಫ್ರೆಂಟ್. ಇನ್ಸ್ಟ್ರೂಮೆಂಟ್ ಮೀನ್ಸ್ ಎ ಲೆವೆಲ್ ಆರ್ ಎ ಡಂಪಿ ಲೆವೆಲ್ ಆರ್ ಎನ್ ಆಟೋ ಲೆವೆಲ್. ಸೊ ಈ ಆಟೋ ಲೆವೆಲ್ ಎಲ್ಲಿ ಇರುತ್ತಲ್ಲ ಅದನ್ನು ಹೊಸದಾಗಿ ನಾನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಶಿಫ್ಟ್ ಮಾಡಿದಾಗ ಈ ಥರ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ದ ಅಡ್ಜಸ್ಟ್ಮೆಂಟ್ ಟು ಬಿ ಮೇಡ್ ಅಟ್ ಎವ್ರಿ ಸೆಟ್ಟಿಂಗ್ ಅಪ್ ಆಫ್ ಇನ್ಸ್ಟ್ರೂಮೆಂಟ್ ಆರ್ ಕಾಲ್ಡ್ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್. ದ ಫಾಲೋಯಿಂಗ್ ಆರ್ ದಿ 3 adjustments are required for the instrument whenever set over a new point before taking a ರೀಡಿಂಗ್ ತೊಗೊಳೋದಕ್ಕೂ ಮುಂಚೆ ಹೊಸ ಸ್ಟೇಷನ್ ಪಾಯಿಂಟ್ನ ನಾವು ಸೆಟಪ್ ಮಾಡಿದ್ವಿ ಅಂತಂದರೆ ಅಲ್ಲಿ ಪ್ರತಿಯೊಂದು ಸ್ಟೇಷನ್ ಸೆಟಪ್ ಪಾಯಿಂಟಲ್ಲೂ ನಮಗೆ
ಈ ಟೆಂಪರರಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ಟೆಂಪರರಿ ಅಡ್ಜಸ್ಟ್ಮೆಂಟಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಮೊದಲನೇದು ಸೆಟ್ಟಿಂಗ್, ಎರಡನೇದು ಲೆವೆಲಿಂಗ್, ಆ್ಯಂಡ್ ದ ಥರ್ಡ್ ಒನ್ ಇಸ್ ಫೋಕಸಿಂಗ್. ಸೊ ಸೆಟ್ಟಿಂಗ್ ಮಾಡೋದು, ಲೆವೆಲಿಂಗ್ ಮಾಡೋದು, ಫೋಕಸಿಂಗ್ ಮಾಡೋದು. ಸೊ ಸಿಮಿಲರ್ 3 ಸ್ಟೆಪ್ಸ್ ನಾವು ಕಾಂಪಾಸ್ ಒಳಗೂ ಕಲ್ತಿದ್ವಿ. ಇಫ್ ಯು ವಾಂಟ್ ಯು ಕ್ಯಾನ್ ರೀಕಾಲ್ ಆ್ಯಂಡ್ ವಾಚ್ ದ ವಿಡಿಯೋ ಇನ್ ಕಾಂಪಾಸ್ ಸರ್ವೇಯಿಂಗ್. ಸಿಮಿಲರ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಅದೇನು ಅಂತ ಹೇಳಿ ನಾವು ಡಿಸ್ಕಸ್ ಮಾಡೋಣ. 3 ಸ್ಟೆಪ್ಸ್ ಇರುತ್ತೆ: ಸೆಟ್ಟಿಂಗ್, ಲೆವೆಲಿಂಗ್ ಆ್ಯಂಡ್ ಫೋಕಸಿಂಗ್. ಸೊ ಮೊದಲನೇದು ಸೆಟ್ಟಿಂಗ್. ವಾಟ್ ಈಸ್ ಸೆಟ್ಟಿಂಗ್? ಲುಕ್ ಅಟ್ ದಿಸ್ ಪಿಕ್ಚರ್. ಸೊ ಇಲ್ಲಿ ನೋಡಿ, ಇದೊಂದು ಪಿಕ್ಚರ್ ಇದೆ. ಇಲ್ಲಿ ಟ್ರೈಪಾಡ್ ಏನಿದೆ ಅಲ್ಲ, ಟ್ರೈಪಾಡ್ನ ಎಕ್ಸಾಕ್ಟ್ ಸರ್ವೆ ಪಾಯಿಂಟ್ ಮೇಲೆ ನಾವು ಸೆಟ್ ಮಾಡೋವಂಥದ್ದು. ಸೊ ಇಲ್ಲಿ ಲೆವೆಲ್ನ ಇಡ್ತೀವಲ್ಲ ನಾವು, ಡಂಪಿ ಲೆವೆಲ್ನ ಇನ್ಸ್ಟ್ರೂಮೆಂಟ್ನ ಇಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಈ ಪ್ಲೇಸ್ ಮಾಡಿರುವಂಥ ಲೆವೆಲ್ದು ಎಕ್ಸಾಕ್ಟ್ ನಾವು ಸರ್ವೆ ಪಾಯಿಂಟ್ ಮೇಲೆ ಫಿಕ್ಸ್ ಮಾಡುವಂಥದ್ದು. ಸೊ ಎಕ್ಸಾಕ್ಟ್ ಸರ್ವೆ ಪಾಯಿಂಟ್ ಅಂತಂದರೆ ಇದರದ್ದು ಸೆಂಟರ್ ಪಾಯಿಂಟ್ ಆಫ್ ದಿಸ್ ಡಂಪಿ ಲೆವೆಲ್ ಶುಡ್ ಬಿ ಇನ್ ಲೈನ್ ವಿತ್ ದ ಸರ್ವೆ ಪಾಯಿಂಟ್ ವಾಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಎ ನೋಟ್. ಸೊ ಈ ಥರ ಫರ್ಮ್ಲಿ ಫಿಕ್ಸ್ ಮಾಡಬೇಕು. ಲುಕ್ ಅಟ್ ದಿಸ್ ಶಾರ್ಪ್ ಎಡ್ಜಸ್ ಆಫ್ ದಿಸ್ ಲೆಗ್ಸ್ ಆಫ್ ದಿಸ್ ಟ್ರೈಪಾಡ್. ಈ ಟ್ರೈಪಾಡ್ದು ಶಾರ್ಪ್ ಎಡ್ಜಸ್ ಇದೆ. ಇಟ್ ಹೆಲ್ಪ್ಸ್ ಟು ಫಿಕ್ಸ್ ದ ಟ್ರೈಪಾಡ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಫರ್ಮ್ಲಿ ಇನ್ ಟು ದ ಗ್ರೌಂಡ್ ಒಳಗಡೆ ಫರ್ಮ್ ಆಗಿ ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲುಕ್ ಅಟ್ ದಿಸ್ ಎಕ್ಸ್ಟೆಂಡಬಲ್ ಥಿಂಗ್. ಸೊ ಇದು ಹಾಲೋ ಸೆಕ್ಷನ್ ಆಗಿರುತ್ತೆ. ಒಂದರೊಳಗಡೆ ಒಂದು ಹೋಗಿ ಇನ್ಸರ್ಟ್ ಆಗುತ್ತೆ. ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್, ಇಫ್ ಯು ವಾಂಟ್ ಟು increase the height of the instrument, you can extend these legs of the tripod. This you can observe here. So let us see what is setting up of level includes fixing the instrument on the tripod. Setting up ಒಳಗೆ ಫಸ್ಟ್ ಏನು ಮಾಡ್ಬೇಕು ನಾವು, in tripodನ ನಾವು ಇಟ್ಬಿಡ್ತೀವಿ on the ground. Then what you are going to do, fix the instrument over the tripod. So over the tripod ಮೇಲೆ ನಾವು ಇನ್ಸ್ಟ್ರೂಮೆಂಟ್ನ ಫಿಕ್ಸ್ ಮಾಡೋವಂಥದ್ದು. ಅದಕ್ಕೆ ಒಂದು ಬಾಟಮ್ ಸ್ಕ್ರೂ ಇರುತ್ತೆ, ಆ ಸ್ಕ್ರೂನ ಟೈಟ್ ಮಾಡೋವಂಥದ್ದು. ಸೊ ದ ಲೆವೆಲ್ ಆ್ಯಂಡ್ ದ ಟ್ರೈಪಾಡ್ ಎರಡನ್ನೂ ಸ್ಕ್ರೂ ಇಂದ ಟೈಟ್ ಮಾಡೋಣ, ಫಿಕ್ಸಿಂಗ್. ನೆಕ್ಸ್ಟ್ ಲೆವೆಲಿಂಗ್ ದ ಇನ್ಸ್ಟ್ರೂಮೆಂಟ್ ಅಪ್ರಾಕ್ಸಿಮೇಟ್ಲಿ ಬೈ ಟ್ರೈಪಾಡ್. ಸೊ ಇನ್ಸ್ಟ್ರೂಮೆಂಟ್ನ ಲೆವೆಲ್ ಮಾಡೋದು ಅಂತಂದರೆ ಏನು, ಮೇಕಿಂಗ್ ದ ಲೈನ್ ಆಫ್ ಸೈಟ್ ಹಾರಿಸಾಂಟಲ್. ಲೈನ್ ಆಫ್ ಸೈಟ್ ಎಕ್ಸಾಕ್ಟ್ ಹಾರಿಸಾಂಟಲ್ ಮಾಡೋವಂಥದ್ದು. ಅಂದರೆ ಬಬಲ್ ಟ್ಯೂಬಲ್ಲಿ ಇರ್ತಕ್ಕಂಥ ಏರ್ ಬಬಲ್ ಎಕ್ಸಾಕ್ಟ್ ಸೆಂಟ್ರಿಗೆ ಬರೋಂಥದ್ದು. ಏರ್ ಬಬಲ್ ಏನಾಗುತ್ತೆ, ಸೆಂಟ್ರಿಗೆ ಇತ್ತು ಅಂದರೆ ಹಾರಿಸಾಂಟಲ್ ಇದೆ ಅಂತ. ಸೆಂಟ್ರಿಗೆ ಇಲ್ಲ, ಈ ಕಡೆ ಎಲ್ಲೋ ಟಿಲ್ಟ್ ಆಗಿತ್ತು, ಏರ್ ಬಬಲ್ ಸೈಡ್ಗೆ ಹೋಗಿತ್ತು ಅಂದರೆ, ಸೊ ದ ಇನ್ಸ್ಟ್ರೂಮೆಂಟ್ ಈಸ್ ಇನ್ಕ್ಲೈನ್ಡ್, ದ ಲೈನ್ ಆಫ್ ಸೈಟ್ ಈಸ್ ಇನ್ಕ್ಲೈನ್ಡ್. ಅಥವಾ ಇದೆ ಐದರ್ ಟು ದ ಲೆಫ್ಟ್ ಆರ್ ಟು ದ ರೈಟ್, ಅದು ಏರ್ ಬಬಲ್ ಹೋಗಿತ್ತು ಅಂತಂದರೆ ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಲೆವೆಲ್ ಅಂತೇಳಿ. ಸೊ ಲೆವೆಲಿಂಗ್ ಮಾಡಬೇಕು ನಾವು. ಸೊ ಲೆವೆಲಿಂಗು ಫುಟ್ ಸ್ಕ್ರೂ ಇಂದ ಮಾಡ್ತೀವಿ, ದಟ್ ಈಸ್ ಡಿಫ್ರೆಂಟ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ. ಬಟ್ ಬಿಫೋರ್ ದ್ಯಾಟ್, ಒನ್ಸ್ ದ ಲೆವೆಲ್ ಈಸ್ ಫಿಕ್ಸ್ಡ್ ಓವರ್ ದ ಟ್ರೈಪಾಡ್, ಯು ನೀಡ್ ಟು ಲೆವೆಲ್ ದ ಇನ್ಸ್ಟ್ರೂಮೆಂಟ್ ಅಪ್ರಾಕ್ಸಿಮೇಟ್ಲಿ ಬೈ ಟ್ರೈಪಾಡ್. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಇನ್ಸ್ಟ್ರೂಮೆಂಟು ಸ್ವಲ್ಪ ಇನ್ಕ್ಲೈಂಡ್ ಆಗಿತ್ತು, ತುಂಬ ಸ್ಲೈಟ್ ಆಗಿ, ತುಂಬ ವೆರಿ ಮೈನ್ಯೂಟ್ ಆಗಿ ಇನ್ಕ್ಲೈಂಡ್ ಆಗಿತ್ತು ಅಂದರೆ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಟ್ರೈಪಾಡ್. ಅಂದರೆ ಟ್ರೈಪಾಡ್ ಲೆಗ್ಸ್ನ if you shift and adjust approximately, the instrument is going to get leveled. The instrument approximate ಆಗಿ ಲೆವೆಲ್ ಆಗುತ್ತೆ, ಅದನ್ನು ಮಾಡಬೇಕು ನಾವು. ಸೊ ದಟ್ ಈಸ್ ಸೆಟ್ಟಿಂಗ್. ಸೆಟ್ಟಿಂಗ್ ಒಳಗಡೆ ಫಸ್ಟು ಇನ್ಸ್ಟ್ರೂಮೆಂಟ್ನ ಫಿಕ್ಸ್ ಮಾಡಬೇಕು ಮತ್ತು ಇನ್ಸ್ಟ್ರೂಮೆಂಟ್ನ ಅಪ್ರಾಕ್ಸಿಮೇಟ್ ಆಗಿ ಲೆವೆಲ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ 2 steps we are going to conduct in setting step. Next is leveling. So look at this. So this is the picture of a ಪಿಕ್ಚರ್ ಆಫ್ ಫುಟ್ ಸ್ಕ್ರೂಸ್ ಆಫ್ ಎ ಡಂಪಿ ಲೆವೆಲ್. ಇಲ್ಲಿ ನೋಡಿ, ಎ ಬಿ ಸಿ ಅನ್ನೋ 3 ಫುಟ್ ಸ್ಕ್ರೂ ಇದೆ. ಲುಕ್ ಅಟ್ ದಿಸ್, ಈ ಬಬಲ್ ಟ್ಯೂಬ್ ಏನಿದೆಯಲ್ಲ, ಇದನ್ನು ಬಬಲ್ ಟ್ಯೂಬ್ ಅಂತ ಕರಿತೀವಿ. ರೈಟ್. ಸೊ ದ ಲೆವೆಲಿಂಗ್ ಅಪ್ ಆಫ್ ಅನ್ ಇನ್ಸ್ಟ್ರೂಮೆಂಟ್ ಈಸ್ ಡನ್ ಯೂಸಿಂಗ್ ಫುಟ್ ಸ್ಕ್ರೂಸ್ ಆರ್ ಲೆವೆಲಿಂಗ್ ಸ್ಕ್ರೂಸ್. ದ ಪರ್ಪಸ್ ಆಫ್ ಲೆವೆಲಿಂಗ್ ಈಸ್ ಟು ಮೇಕ್ ದ ವರ್ಟಿಕಲ್ ಆಕ್ಸಿಸ್ ಟ್ರೂಲಿ ವರ್ಟಿಕಲ್ ಆ್ಯಂಡ್ ದ ಲೈನ್ ಆಫ್ ಸೈಟ್ ಟ್ರೂಲಿ ಹಾರಿಸಾಂಟಲ್. ಅಂದರೆ ಲುಕ್ ಅಟ್ ದಿಸ್, ಬೈ ಯೂಸಿಂಗ್ ದೀಸ್ ಫುಟ್ ಸ್ಕ್ರೂಸ್, ಇದನ್ನು ಫುಟ್ ಸ್ಕ್ರೂ ಅಂತಲೂ ಕರಿತೀವಿ, ಸಮ್ವೇರ್ ಇಟ್ ಈಸ್ ಕಾಲ್ಡ್ ಆಸ್ ಲೆವೆಲಿಂಗ್ ಸ್ಕ್ರೂಸ್ ಅಂತಲೂ ಕೂಡ ಕರಿತೀವಿ. ಈ ಫುಟ್ ಸ್ಕ್ರೂಸ್ನ ಉಪಯೋಗಿಸ್ಕೊಂಡು, ಸೊ ನಾವು ಸೆಟ್ಟಿಂಗ್ ಅನ್ನೋ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ನಾವು ಅಪ್ರಾಕ್ಸಿಮೇಟ್ಲಿ ಇನ್ಸ್ಟ್ರೂಮೆಂಟ್ನ ಲೆವೆಲ್ ಮಾಡಿದ್ವಿ, ಬಟ್ ನಾಟ್ ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಲೆವೆಲಿಂಗ್ ಒಳಗೆ ಏನು ಮಾಡಬೇಕು ನಾವು, ಪರ್ಫೆಕ್ಟಾಗಿ ಎಕ್ಸಾಕ್ಟ್ ಲೆವೆಲಿಂಗ್ ಆಪ್ರೇಷನ್ನ ಮಾಡಬೇಕಾಗುತ್ತೆ ನಾವು. ಸೊ ಬೈ ಯೂಸಿಂಗ್ ದೀಸ್ ಫುಟ್ ಸ್ಕ್ರೂಸ್ ವಿ ಆರ್ ಗೋಯಿಂಗ್ ಟು ಲೆವೆಲ್ ದ ಇನ್ಸ್ಟ್ರೂಮೆಂಟ್. ಏನದು ಮೊದಲನೇ ಸ್ಟೆಪ್ ಏನದು ಅಂತ ನೋಡೋಣ. The telescope is arranged parallel to any of the 2 leveling screws and the bubble in the tube is centered by turning both the screws either to inwards or outwards. When it is centered, the telescope is turned 90 degree. See, first step ಏನು ಮಾಡಬೇಕು ನಾವು. ಸೊ ಇದನ್ನು ಏನು ಬಬಲ್ ಟ್ಯೂಬ್ ಇದೆಲ್ಲ, which will be parallel to telescope because it will be upon over the telescope or on the beside the telescope. ಅಂದರೆ ಟೆಲಿಸ್ಕೋಪ್ ಮೇಲ್ಗಡೆ ಇರುತ್ತೆ ಬಬಲ್ ಟ್ಯೂಬ್ ಅಥವಾ ಪಕ್ಕದಲ್ಲಿರುತ್ತೆ, ಎರಡು ಥರ ಇರುತ್ತೆ. ಸೊ ನಾವು ಬಬಲ್ ಟ್ಯೂಬ್ನ ಈಗ ಟೆಲಿಸ್ಕೋಪ್ನ ಟರ್ನ್ ಮಾಡೋದು ಒಂದು, ಬಬಲ್ ಟ್ಯೂಬ್ನ ಟರ್ನ್ ಮಾಡೋದು ಒಂದು. ಸೊ ನಾವೇನು ಮಾಡಬೇಕು, ಟೆಲಿಸ್ಕೋಪ್ನ ವಿ ನೀಡ್ ಟು
ಮೇಕ್ ಇಟ್ ಪ್ಯಾರಲಲ್ ಟು ಎನಿ 2 ಫುಟ್ ಸ್ಕ್ರೂಸ್. ಎ ಬಿ ಸಿ ಅನ್ನೋ 3 ಫುಟ್ ಸ್ಕ್ರೂಸ್ ಇರುತ್ತೆ, ಯಾವುದಾದ್ರೂ 2 ಫುಟ್ ಸ್ಕ್ರೂಗೆ ನಾವು ಪ್ಯಾರಲಲ್ ಮಾಡಬೇಕಾಗುತ್ತೆ. ಸೊ ಲುಕ್ ಅಟ್ ದಿಸ್. ಸೊ ಇದು ಬಬಲ್ ಟ್ಯೂಬ್ ಪ್ಯಾರಲಲ್ ಇದೆ ಅಂದರೆ ಆಟೋಮೆಟಿಕಲಿ ದ ಟೆಲಿಸ್ಕೋಪ್ ವಿಲ್ ಆಲ್ಸೋ ಬಿ ಪ್ಯಾರಲಲ್, ರೈಟ್? ರೈಟ್. ಸೊ ಟೆಲಿಸ್ಕೋಪ್ನ ಯಾವುದಾದ್ರೂ 2 ಫುಟ್ ಸ್ಕ್ರೂಗೆ ನಾವು ಪ್ಯಾರಲಲ್ ಮಾಡಬೇಕಾಗುತ್ತೆ, ರೈಟ್? ಸೊ ಎ ಬಿ ಅನ್ನೋ 2 ಫುಟ್ ಸ್ಕ್ರೂಗೆ ನಾವೇನು ಮಾಡಿದ್ದೀವಿ, ಟೆಲಿಸ್ಕೋಪ್ನ ಪ್ಯಾರಲಲ್ ಮಾಡಿದ್ದೀವಿ. ಸೊ ಅದನ್ನ ಹೇಳ್ತಾ ನೋಡಿ, ದ ಟೆಲಿಸ್ಕೋಪ್ ಇಸ್ ಅರೇಂಜ್ ಪ್ಯಾರಲಲ್ ಟು ಎನಿ 2 leveling screws and the bubble in the tube is centered by turning both the screws either inwards or outwards. When it is centered, the telescope is turned 90 degree. ಅಂದರೆ ಈ ಟೆಲಿಸ್ಕೋಪ್ ಮತ್ತು ಬಬಲ್ ಟ್ಯೂಬನ್ನ ಯಾವುದಾದ್ರು 2 ಫುಟ್ ಸ್ಕ್ರೂಗೆ ಪ್ಯಾರಲಲ್ ಆಗಿ ಇಟ್ಟಿದ್ದೀವಿ. ಆಮೇಲೆ ಏನು ಮಾಡಬೇಕು, ಯು ನೀಡ್ ಟು ಹೋಲ್ಡ್ ಬೋತ್ ದ ಫುಟ್ ಸ್ಕ್ರೂಸ್. ನಾವು ಯಾವ 2 ಫುಟ್ ಸ್ಕ್ರೂಗೆ ಪ್ಯಾರಲಲ್ ಮಾಡಿದ್ದೀವಲ್ಲ ಆ 2 ಫುಟ್ ಸ್ಕ್ರೂಸ್ನ ಹೋಲ್ಡ್ ಮಾಡಬೇಕು 2 ಕೈಯಿಂದ, with these 2 fingers, with your thumb and the 4 finger. ಎರಡರಿಂದನೂ ಹೋಲ್ಡ್ ಮಾಡಿ ಏನು ಮಾಡಬೇಕು, ಯು ನೀಡ್ ಟು ರೊಟೇಟ್ ಐದರ್ ಔಟ್ವರ್ಡ್ಸ್ ಆರ್ ಇನ್ವರ್ಡ್ಸ್. ಲುಕ್ ಅಟ್ ದ ಆರೋ ಮಾರ್ಕ್ ಶೋನ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಔಟ್ವರ್ಡ್ ರೊಟೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎ ಅನ್ನೋ ಫುಟ್ ಸ್ಕ್ರೂಸ್ನ ಈ ಡೈರೆಕ್ಷನಲ್ಲಿ, ಬಿ ಅನ್ನೋ ಫುಟ್ ಸ್ಕ್ರೂಸ್ನ ಈ ಡೈರೆಕ್ಷನ್, ಅಂದರೆ ಔಟ್ವರ್ಡ್ ರೊಟೇಟ್ ಮಾಡ್ತಾ ಇದ್ದಾರೆ. ಔಟ್ವರ್ಡ್ ರೊಟೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಔಟ್ವರ್ಡ್ ಆದ್ರೂ ರೊಟೇಟ್ ಮಾಡಬೇಕು, ಇನ್ವರ್ಡ್ ಆದರೂ ರೊಟೇಟ್ ಮಾಡಬೇಕು. ಸೊ ನೀವು ಒಂದನ್ನು ಎರಡನ್ನೂ ಒಂದೇ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದ್ರೆ ಇಟ್ ಈಸ್ ರಾಂಗ್ ಪ್ರೊಸೀಜರ್. ಅವಾಗ ಏನಾಗುತ್ತೆ, ಏರ್ ಬಬಲ್ ಯಾವುದೋ ಒಂದು ಸೈಡ್ ಹೋಗ್ಬಿಟ್ಟು ಕೂತ್ಕೊಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಎರಡನ್ನೂ ಆಪೋಸಿಟ್ ಡೈರೆಕ್ಷನ್ಲಿ ಐದರ್ ಇನ್ವರ್ಡ್ ಆರ್ ಔಟ್ವರ್ಡ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಾಕ್ ವೈಸ್ ಮಾಡಿದ್ರೆ ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಇದನ್ನು ಕ್ಲಾಕ್ ವೈಸ್ ಮಾಡಬೇಕಾಗುತ್ತೆ, ಲೈಕ್ ದಟ್. ಸೊ ಐದರ್ ಇಟ್ ಈಸ್ ಇನ್ವರ್ಡ್ ಆರ್ ಔಟ್ವರ್ಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಏರ್ ಬಬಲ್ ನಾವು ಸೆಂಟ್ರಿಗೆ ತಗೊಬರ್ತೀವಿ, ಏರ್ ಬಬಲ್, ನೋಡಿಟ್. ಸೊ ಏರ್ ಬಬಲ್, ಈ ಬಬಲ್ ಟ್ಯೂಬಲ್ಲಿ ಇರ್ತಕ್ಕಂಥ ಏರ್ ಬಬಲ್ಲು ಸೆಂಟ್ರಿಗೆ ಬಂದುಬಿಡುತ್ತೆ. ಸೊ ವೆನ್ ಇಟ್ ಈಸ್ ಸೆಂಟರ್ಡ್, ದ ಟೆಲಿಸ್ಕೋಪ್ ಈಸ್ ಟರ್ನ್ 90 ಡಿಗ್ರಿ. ಸೊ ಈ 2 ಫುಟ್ ಸ್ಕ್ರೂಗೆ ಪ್ಯಾರಲಲ್ ಆಗಿ ಇಟ್ಕೊಂಡು ಮಾಡಿದ್ವ ನಾವು ಟೆಲಿಸ್ಕೋಪ್ನ ಬಬಲ್ ಟ್ಯೂಬ್ನ, ಸೆಂಟರ್ ಆಯಿತಾ? ಅವಾಗ ಏನು ಮಾಡಬೇಕು, ಇಟ್ ಈಸ್ ಟು ಬಿ ರೊಟೇಟೆಡ್ 90 ಡಿಗ್ರಿ. ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ಫಸ್ಟ್ ನಾವು ಇದಕ್ಕೆ ಪ್ಯಾರಲಲ್ ಆಗಿ ಮಾಡಿದ್ವಿ ಎ ಬಿಗೆ. ಈಗ ಏನು ಮಾಡ್ತೀವಿ ನಾವು, ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿ ಮಾಡ್ತೀವಿ. ಇದು ಎ ಬಿ ಫುಟ್ ಸ್ಕ್ರೂ ತಾನೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಟೆಲಿಸ್ಕೋಪ್ನ 90 ಡಿಗ್ರಿ ಟರ್ನ್ ಮಾಡ್ತೀವಿ. ಇಲ್ಲೇನು ನಾವು ಕಾಂಪಾಸ್ ಇಟ್ಬಿಟ್ಟು ಪ್ರೊಟ್ರಾಕ್ಟರ್ ಚೆಕ್ ಮಾಡೋದಲ್ಲ. ಸೊ ನಮ್ಮ ಕಣ್ಣಿಗೆ ಬೈ ಯುವರ್ ಐ ಓನ್ಲಿ ಇಟ್ ಶುಡ್ ಬಿ ವಿಸಿಬಲ್ ಲೈಕ್ ಇಟ್ ಈಸ್ ರೊಟೇಟೆಡ್ 90 ಡಿಗ್ರಿ. ಸೊ 90 ಡಿಗ್ರಿ ರೊಟೇಟ್ ಆಗಿದೆ ಅಂತ ಅನ್ಕೊಂಡು. ಸೊ ಇಲ್ಲಿ ನೋಡಿ, ಇನ್ನೊಂದು ಪಿಕ್ಚರ್ ಕಾಣಿಸ್ತಿದೆ, ಏರ್ ಬಬಲ್ ಸೆಂಟ್ರಿಗೆ ತರೋದು ಅಂದರೆ ಈ ಥರ. ದಿಸ್ ಈಸ್ ಏರ್ ಬಬಲ್. ಇಲ್ಲಿ ಏರ್ ಬಬಲ್ ಏನಿದೆ, ಇದೆಲ್ಲ ಲಿಕ್ವಿಡ್ ಇರುತ್ತೆ ಅಥವಾ ವಾಟರ್ ಇರುತ್ತೆ. ಇಲ್ಲೊಂದು ಏರ್ ಬಬಲ್ ಇರುತ್ತೆ. ಏರ್ ಬಬಲ್ ಇದು ಸೈಡ್ಗೆ ಯಾವುದೋ ಒಂದು ಸೈಡು ಹೋಗಿರುತ್ತೆ. ಅದನ್ನು ನಾವು ಎಕ್ಸಾಕ್ಟ್ 2 ಲೈನ್ಗಳ ಮಧ್ಯದಲ್ಲಿ ತರಬೇಕು, ದಟ್ ಈಸ್ ಸೆಂಟ್ರಿಗೆ ಲೆವೆಲಿಂಗ್ ಅಂತ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ದ ಥರ್ಡ್ ಫುಟ್ ಸ್ಕ್ರೂ ಇಸ್ ಟರ್ನ್ಡ್ ಅಂಟಿಲ್ ದ ಬಬಲ್ ಕಮ್ಸ್ ಟು ಸೆಂಟರ್. ಇವಾಗ ಏನು ಮಾಡಿದ್ವಿ ನಾವು, ಫಸ್ಟು ಎ ಆ್ಯಂಡ್ ಬಿಗೆ ಪ್ಯಾರಲಲ್ ಆಗಿ ಇಟ್ಕೊಂಡ್ವಿ ಟೆಲಿಸ್ಕೋಪ್ ಮತ್ತು ಬಬಲ್ ಟ್ಯೂಬ್ನ. ಸೊ ಅದನ್ನು ಎರಡನ್ನು ಇನ್ವರ್ಡ್ ಅಥವಾ ಔಟ್ವರ್ಡ್ ರೊಟೇಟ್ ಮಾಡಿಬಿಟ್ಟು ಏರ್ ಬಬಲ್ನ ಸೆಂಟ್ರಿಗೆ ತೊಗೊಬಂದ್ವಿ. ಸೆಂಟ್ರಿಗೆ ತೊಗೊಬಂದು ಆದಮೇಲೆ 90 ಡಿಗ್ರಿ ರೊಟೇಟ್ ಮಾಡಿದ್ವಿ. 90 ಡಿಗ್ರಿ ಟರ್ನ್ ಮಾಡಿದ್ವಿ. ಟರ್ನ್ ಮಾಡಿ ಏನು ಮಾಡಬೇಕು, ಎ ಆ್ಯಂಡ್ ಬಿ ಫುಟ್ ಸ್ಕ್ರೂಸ್ನ ಬಿಟ್ಬಿಡ್ಬೇಕು. ಯು ಶುಡ್ ನಾಟ್ ಟಚ್ ದೋಸ್ ಫುಟ್ ಸ್ಕ್ರೂಸ್. ನೌ ಯು ನೀಡ್ ಟು ಹ್ಯಾಂಡಲ್ ವಿತ್ ದಿ ಥರ್ಡ್ ಫುಟ್ ಸ್ಕ್ರೂ, ದಟ್ ಈಸ್ ಸಿ ಫುಟ್ ಸ್ಕ್ರೂ, ಸಿ. ಸೊ ಸಿ ಫುಟ್ ಸ್ಕ್ರೂಸ್ನ ಐದರ್ ಇನ್ವರ್ಡ್ ಆರ್ ಔಟ್ವರ್ಡ್, ಬರೀ ವಿತ್ ಒನ್ ಹ್ಯಾಂಡ್, ಒಂದೇ ಕೈಯಿಂದ ನಾವೇನು ಮಾಡಬೇಕು, ಐದರ್ ಇನ್ವರ್ಡ್ ಆರ್ ಔಟ್ವರ್ಡ್ ರೊಟೇಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಮತ್ತೆ ಅಗೇನ್ ದಿಸ್ ಏರ್ ಬಬಲ್ ಇನ್ ದ ಬಬಲ್ ಟ್ಯೂಬ್ ವಿಲ್ ಗೆಟ್ ಇನ್ ಟು ಸೆಂಟರ್ ಆಫ್ ದಿ ಬಬಲ್ ಟ್ಯೂಬ್. ಸೊ ಸೆಂಟ್ರಿಗೆ ಬರುತ್ತೆ. ಸೊ ನೆಕ್ಸ್ಟ್, ರಿಪೀಟ್ ದಿ ಪ್ರೊಸೆಸ್ ಅಂಟಿಲ್ ದ ಬಬಲ್ ಇನ್ ದ ಟ್ಯೂಬ್ ಆಲ್ವೇಸ್ ಸ್ಟೇಸ್ ಇನ್ ದ ಮಿಡಲ್ ಅಟ್ ಎನಿ ಪೊಸಿಷನ್ ಆಫ್ ದಿ ಟೆಲಿಸ್ಕೋಪ್. ಈ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಐದರ್ ಒನ್ಸ್, ಟ್ವೈಸ್, ಥ್ರೈಸ್, 2-3 ಸಾರಿ 4 ಸಾರಿ ಮಾಡಿದ್ರು ನೋ ಪ್ರಾಬ್ಲಮ್. ಎಲ್ಲಿ ತನಕ ರಿಪೀಟ್ ಮಾಡಬೇಕು ಅಂದರೆ, ನೀವು ಟೆಲಿಸ್ಕೋಪ್ನ ಯಾವ ಡೈರೆಕ್ಷನಲ್ಲಿ ಟರ್ನ್ ಮಾಡಿದ್ರು ಕೂಡ ದ ಏರ್ ಬಬಲ್ ಇನ್ ದ ಬಬಲ್ ಟ್ಯೂಬ್ ಶುಡ್ ಬಿ ಅಟ್ ದಿ ಸೆಂಟರ್ ಪೊಸಿಷನ್, ಸೊ ಮಿಡಲ್ ಪೊಸಿಷನ್. ಸೊ ಯಾವ ಡೈರೆಕ್ಷನ್ ಅಲ್ಲೋದ್ರು, ನಾಟ್ ಓನ್ಲಿ ಪ್ಯಾರಲಲ್ ಟು ಎ ಬಿ, ನಾಟ್ ಓನ್ಲಿ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಅಥವಾ ನಾಟ್ ಓನ್ಲಿ ಪ್ಯಾರಲಲ್ ಟು ಎ ಸಿ, ನಾಟ್ ಓನ್ಲಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಈ ಥರ ಯಾವುದೋ 1-2 ಡೈರೆಕ್ಷನ್ ಅಲ್ಲ. ನೀವು ಯಾವ ಡೈರೆಕ್ಷನ್ನಲ್ಲಿ ಟೆಲಿಸ್ಕೋಪ್ನ ರೊಟೇಟ್ ಮಾಡಿದ್ರು ಕೂಡ ಈ ಏರ್ ಬಬಲ್ ಏನಿದೆ ಅಲ್ಲ, ಏರ್ ಬಬಲ್ ಇನ್ ದ ಬಬಲ್ ಟ್ಯೂಬು ಸೆಂಟ್ರಲ್ಲೇ ಇರಬೇಕು. ಆ ಥರ ಬರೋ ತನಕ ನೀವೇನು ಮಾಡಬೇಕು, ಅದನ್ನು ನೀವು ಈ ಪ್ರೊಸೀಜರನ್ನು ರಿಪೀಟ್ ಮಾಡಬೇಕು. ಪ್ರೊಸೀಜರ್ ಅಂದರೆ ನೀವು ಫಸ್ಟ್ ಸ್ಟೆಪ್ಪು 2ಕ್ಕೆ ಪ್ಯಾರಲಲ್ ಆಗಿ ಇಡ್ತೀರಾ, ಔಟ್ವರ್ಡ್ ಇನ್ವರ್ಡ್ ರೊಟೇಟ್ ಮಾಡ್ತೀರಾ, ಏರ್ ಬಬಲ್ನ ಸೆಂಟ್ರಿಗೆ ತರ್ತೀರಾ. ಆಮೇಲೆ ಅದನ್ನು 90 ಡಿಗ್ರಿ ರೊಟೇಟ್ ಮಾಡ್ತೀರಾ, ಪರ್ಪೆಂಡಿಕ್ಯುಲರ್ ಆಗಿ ಮಾಡ್ತೀರಾ, ಥರ್ಡ್ ಫುಟ್ ಸ್ಕ್ರೂಸ್ನ ಐದರ್ ಇನ್ವರ್ಡ್ ಔಟ್ವರ್ಡ್ ಮಾಡ್ತೀರಾ, ಅದನ್ನು ಸೆಂಟ್ರಿಗೆ ತರ್ತೀರಾ. ಅಂದರೆ ಈ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಎಲ್ಲಿ ತನಕ, whenever the telescope is turned anywhere in any direction, the air bubble in the bubble tube should be at the center. ಆಯಿತಾ? ಇದು ಆಗಿಲ್ಲ ಅಂತಂದರೆ, ಇಫ್ ಇನ್ ಕೇಸ್ ಇದೆಲ್ಲ ಪ್ರೊಸೀಜರ್ ಒನ್ಸ್ ಯು ರಿಪೀಟ್ ಟ್ವೈಸ್, ಥ್ರೈಸ್, 4, 5 ಟೈಮ್ಸ್, 10 ಟೈಮ್ಸ್ ಮಾಡಿದ್ರು ಕೂಡ
If the air bubble is not coming into, or air bubble is not getting stayed in the center of the bubble tube, then it is understood that it is an error of permanent adjustment. ನಾವೆಲ್ಲ discuss ಮಾಡ್ತಿರೋದು, we are discussing about temporary adjustment. If the air bubble is not centered at any position, even after repeating this procedure twice, thrice or 4 times, then it is understood that the instrument need to be adjusted permanently, and there is some error in the instrument. So then it is to be taken to the mechanic or the expert who is going to repair it. So that is the procedure. So most probably this condition will not appear in your laboratories and while conducting the experiment. That is the worst case when the instrument is very old. So that is the thing. There is the thing which we are going to expect. So normally, usually, the instrument used in our colleges, in our laboratories, will not be adjusted permanently. So just for your knowledge, I have explained this. Next, this is all about leveling. Next is focusing. Focusing, there are two types of focusing. One is focusing the eyepiece and focusing the object glass. So as you know, telescope or the dumpy level is having two ends. One is eyepiece where we are going to observe the telescope, and one is object glass which is opposite to the eyepiece. So eyepiece na ನಾವು focus ಮಾಡಬೇಕು ಮತ್ತೆ object glass na focus ಮಾಡಬೇಕು. These are the two focusing steps you need to follow in the focusing of temporary adjustment. See here, look at this. Eyepiece is adjusted until the crosshairs of the diaphragm are clearly visible. To eliminate the parallax error, a white paper is used to obtain sharp vision of crosshairs. Focusing screw is adjusted to view the clear image of the objective or staff. Andre, there is a rotatable screw near the eyepiece. Eyepiece kadage ಒಂದು rotatable screw irutte. So that screw will help you to focus the eyepiece. That is, focusing the eyepiece means marking or noting or observing the crosshairs of the diaphragm. Diaphragm ಒಳಗಡೆ crosshairs ಇರುತ್ತಲ್ಲ, thin metallic wire ಅಂತ ಏನು ಹೇಳಿದ್ನಲ್ಲ diaphragm ಒಳಗಡೆ. So these thin metallic wires should be visible in the eyepiece. So focusing the eyepiece ಅಂತಂದ್ರೆ making the crosshairs of the diaphragm visible very clearly by using the focusing screw of the eyepiece. So eyepiece ಅಲ್ಲಿ ಇರ್ತಕ್ಕಂಥ rotatable screw ಏನಿರುತ್ತಲ್ಲ ಅದನ್ನ rotate ಮಾಡಿ ನಮ್ಮ ಡಯಾಫ್ರಾಮ್ ಒಳಗಡೆ ಇರತಕ್ಕಂಥ ಕ್ರಾಸರ್. ಲುಕ್ ಅಟ್ ದಿಸ್ ಪಿಕ್ಚರ್. ಸೊ ಇಲ್ಲಿ ಪ್ಲಸ್ ಮಾರ್ಕಲ್ಲಿ ಇದೆ ಮತ್ತು ಈ ಹಾರಿಜಾಂಟಲ್ ಲೈನ್ಗೆ ಪ್ಯಾರಲಲ್ ಆಗಿ ಎರಡು ಶಾರ್ಟ್ ಲೈನ್ಸ್ ಇದೆ. ಇದನ್ನು ಕ್ರಾಸ್ ಹೇರ್ಸ್ ಅಂತ ಕರಿತೀವಿ. ಈ ಕ್ರಾಸ್ ಹೇರ್ಸ್ ನಮಗೆ ಜನರಲಿ ಕಾಣಿಸ್ತಾ ಇರೋದಿಲ್ಲ ಬಿಕಾಸ್ ಆಫ್ ಫೋಕಸಿಂಗ್ ಆಫ್ ಐಪೀಸ್ ಫೋಕಸಿಂಗ್ ಮಾಡಿಲ್ಲ ಅಂತಂದರೆ. ಸೊ ಆ ಥರ ಕಂಡೀಷನ್ ನಾವೇನು ಮಾಡಬೇಕು, ಯು ನೀಡ್ ಟು ರೊಟೇಟ್ ದಸ್ ಫೋಕಸಿಂಗ್ ಸ್ಕ್ರೂ ಆ್ಯಂಡ್ ಮೇಕ್ ದೋಸ್ ಕ್ರಾಸ್ ಹೇರ್ಸ್ ವಿಸಿಬಲ್ ಕ್ಲಿಯರ್ಲಿ. ಸೊ ದಟ್ ಈಸ್ ಫೋಕಸಿಂಗ್ ದಿ ಐಪೀಸ್. ನೆಕ್ಸ್ಟ್, ಫೋಕಸಿಂಗ್ ದಿ ಆಬ್ಜೆಕ್ಟ್ ಗ್ಲಾಸ್. ವಾಟ್ ಈಸ್ ದಟ್? Direct the telescope towards the leveling staff and looking through the telescope and turn the focusing screw till the image appears clear and sharp. So object glass focusing, first eyepiece na focus ಮಾಡಿದ್ವಿ ನಾವು. Sometimes eyepiece focus ಮಾಡಬೇಕಾದ್ರೆ I forgot to tell you, you need to, if it is not visible, the crosshairs are not visible even after turning the focusing screw so many times, then what you need to do, you need to just keep an white paper, plain white paper in front of the objective glass. Then you need to focus the eyepiece, the process will be visible. That is one step, you need to remember that. Next, focusing the objective glass means direct the telescope towards the leveling staff held at a point. ಯಾವುದೋ ಒಂದು ಪಾಯಿಂಟ್ ಕಡೆ ಲೆವೆಲಿಂಗ್ ಸ್ಟಾಫ್ನ ಇಟ್ಟಿರ್ತಾರೆ. ಆ ಲೆವೆಲಿಂಗ್ ಸ್ಟಾಫ್ ಏನಿರುತ್ತೆ, ಲೆವೆಲಿಂಗ್ ಸ್ಟಾಫ್ ವಿಚ್ ಈಸ್ ಹ್ಯಾವಿಂಗ್ ಗ್ರಾಜುಯೇಷನ್ ಸ್ಕೇಲ್, ಜಸ್ಟ್ ಲೈಕ್ ಎ ಸ್ಕೇಲ್. ಆ ಗ್ರಾಜುಯೇಷನ್ ಇರ್ತಕ್ಕಂಥ ಲೆವೆಲಿಂಗ್ ಸ್ಟಾಫ್ ಕಡೆ ಟೆಲಿಸ್ಕೋಪ್ನ ನಾವು ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ ಮಾಡಿ ಇಫ್ ಯು ಅಬ್ಸರ್ವ್ ಫ್ರಮ್ ದ ಐಪೀಸ್, ನಾವು ಐಪೀಸಿಂದ ನೋಡಿದಾಗ ಲೆವೆಲಿಂಗ್ ಸ್ಟಾಫ್ ರೀಡಿಂಗ್ಸು ನಮಗೆ ಕ್ಲಿಯರಾಗಿ ಕಾಣಿಸ್ತಿರೋದಿಲ್ಲ, ಇಟ್ ವಿಲ್ ಬಿ ಬ್ಲರ್. ಸೊ ಅದನ್ನು ಕ್ಲಿಯರಾಗಿ ಕಾಣಿಸೋ ರೀತಿ ಮಾಡೋದನ್ನೇ ಫೋಕಸಿಂಗ್ ಆಫ್ ಆಬ್ಜೆಕ್ಟಿವ್ ಗ್ಲಾಸ್ ಅಂತ ಕರಿತೀವಿ. ಅದಕ್ಕೆ ಏನು ಮಾಡಬೇಕು, ಫೋಕಸಿಂಗ್ ಸ್ಕ್ರೂ ವಿಚ್ ಈಸ್ ಆನ್ ದಿ ರೈಟ್ ಸೈಡ್ ಆರ್ ಆನ್ ಟು ದಿ ಲೆಫ್ಟ್ ಸೈಡ್ ಆಫ್ ಯುವರ್ ಟೆಲಿಸ್ಕೋಪ್ನ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಇರುತ್ತಲ್ಲ, ಸೊ ಆ ಫೋಕಸಿಂಗ್ ಸ್ಕ್ರೂನ ನಾವು ಏನು ಮಾಡಬೇಕು, ಜೆಂಟಲಿ ರೊಟೇಟ್ ಮಾಡಬೇಕು. ಯು ನೀಡ್ ಟು try to rotate it gently, either clockwise or anti-clockwise, until the graduation readings on the leveling staff is visible very clearly. Got it? So andre leveling staff ಅಲ್ಲಿ ಇರ್ತಕ್ಕಂಥ ಗ್ರಾಜುಯೇಷನ್ಸು, ಲೈನ್ಸು, ರೀಡಿಂಗ್ಸು ಕ್ಲಿಯರ್ ಆಗಿ ಅಬ್ಸರ್ವ್ ಆಗೋ ತನಕ ಈ ಫೋಕಸಿಂಗ್ ಸ್ಕ್ರೂನ ಐದರ್ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ರೊಟೇಟ್ ಮಾಡಬೇಕು. ನಾಟ್ ವೆರಿ ಹಾರ್ಡ್, ನಾಟ್ ಮೇಕಿಂಗ್ ಇಟ್ ವೆರಿ ಟೈಟ್ ಆ್ಯಂಡ್ ಬ್ರೇಕ್ ದ ಇನ್ಸ್ಟ್ರೂಮೆಂಟ್. ಯು ಜಸ್ಟ್ ಆಪರೇಟ್ ದ ಫೋಕಸಿಂಗ್ ಸ್ಕ್ರೂ ವೆರಿ ಜೆಂಟಲ್ ಆಗಿ, ಸ್ವಲ್ಪ ಜೆಂಟಲ್ ಆಗಿ ಐದರ್ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ರೊಟೇಟ್ ಮಾಡಿದ್ರೆ
definitely the readings on the leveling staff will be visible after 1 or 2 rotations. Got it? So this is all about focusing the objective class. So temporary adjustment ಅಲ್ಲಿ we have 3 steps. One is setting, one is leveling, and one is focusing. Setting ಅಂತಂದ್ರೆ ಇನ್ಸ್ಟ್ರೂಮೆಂಟ್ನ ಎಕ್ಸಾಕ್ಟ್ಲಿ ಆನ್ ದ ಸರ್ವೆ ಸ್ಟೇಷನ್ ಮೇಲೆ ಲೊಕೇಟ್ ಮಾಡೋವಂಥದ್ದು. ಆ ಸೆಟ್ಟಿಂಗ್ ಒಳಗಡೆ ಏನು ಮಾಡ್ತೀವಿ, ಟ್ರೈಪಾಡ್ನ ಫಿಕ್ಸ್ ಮಾಡ್ತೀವಿ, ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ನ ತಗೊಬಂದು ಟ್ರೈಪಾಡ್ ಮೇಲೆ ಫಿಕ್ಸ್ ಮಾಡಿ ಬಾಟಮಲ್ಲಿ ಇರ್ತಕ್ಕಂಥ ಸ್ಕ್ರೂನ ಟೈಟ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಅಪ್ರಾಕ್ಸಿಮೇಟ್ಲಿ ಲೆವೆಲ್ ಮಾಡ್ತೀವಿ ಬೈ ಯೂಸಿಂಗ್ ದಿ ಲೆಗ್ಸ್ ಆಫ್ ದಿ ಟ್ರೈಪಾಡ್. ಲೆಗ್ಸ್ ಆಫ್ ದಿ ಟ್ರೈಪಾಡಿಂದ ಇನ್ಸ್ಟ್ರೂಮೆಂಟ್ ಹಿಂಗೆ ಇನ್ಕ್ಲೈಂಡ್, ನಮಗೆ ಕಣ್ಣಿಗೆ ಕಾಣೋ ರೀತಿಯೇ ಇನ್ಕ್ಲೈಂಡ್ ಆಗಿರುತ್ತೆ. ಅದನ್ನ ನಾವೇನು ಮಾಡ್ಬೋದು, ಬೈ ಯೂಸಿಂಗ್ ದಿ ಲೆಗ್ ಯು ಕ್ಯಾನ್ ಮೇಕ್ ಇಟ್ ಅಪ್ರಾಕ್ಸಿಮೇಟ್ಲಿ ಹಾರಿಜಾಂಟಲ್, ಅಪ್ರಾಕ್ಸಿಮೇಟ್ಲಿ ಲೆವೆಲ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡ್ತೀವಿ, ಲೆವೆಲಿಂಗ್ ಒಳಗಡೆ ಫುಟ್ ಸ್ಕ್ರೂಸ್. ಸೊ 3 ಫುಟ್ ಸ್ಕ್ರೂಸ್ ಇರುತ್ತೆ. ಯಾವ್ದಾದ್ರು 2 ಫುಟ್ ಸ್ಕ್ರೂಗೆ ಟೆಲಿಸ್ಕೋಪ್ ಮತ್ತು ಬಬಲ್ ಟ್ಯೂಬ್ನ ಪ್ಯಾರಲಲ್ ಮಾಡಬೇಕು. ಆ 2 ಫುಟ್ ಸ್ಕ್ರೂನ ಐದರ್ ಇನ್ವರ್ಡ್ ಆರ್ ಔಟ್ವರ್ಡ್ ರೊಟೇಟ್ ಮಾಡಬೇಕು ಅಂಟಿಲ್ ದ ಏರ್ ಬಬಲ್ ಇನ್ ದ ಬಬಲ್ ಟ್ಯೂಬ್ ಕಮ್ಸ್ ಟು ದಿ ಸೆಂಟರ್ ಆಫ್ ದಿ ಬಬಲ್ ಟ್ಯೂಬ್. ಆಮೇಲೆ ಏನು ಮಾಡಬೇಕು, ರೊಟೇಟ್ ದ ಟೆಲಿಸ್ಕೋಪ್ 90 ಡಿಗ್ರಿ ಆ್ಯಂಡ್ ಮೇಕ್ ಇಟ್ ಪರ್ಪೆಂಡಿಕ್ಯುಲರ್ ಟು ದೋಸ್ ಫುಟ್ ಸ್ಕ್ರೂಸ್. 2 ಏನು ಫುಟ್ ಸ್ಕ್ರೂ ಮೊದಲಿಗೆ ನಾವು ಉಪಯೋಗಿಸಿದ್ವಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 90 ಡಿಗ್ರಿ ರೊಟೇಟ್ ಮಾಡ್ತೀವಿ. Then with the help of the third foot screw, either rotating inward or outward, making the air bubble in the bubble tube comes to the center, middle. So each procedure na you have to repeat once, twice, thrice, 4 times until the air bubble stays at the center in any direction of the telescope rotation. Telescope na yavade direction rotate madidru kuda air bubble center ge irbeku. Alli tankanu you need to repeat the procedure 1 2 3 4 any number of times. But so that is all about leveling. Next focusing ಒಳಗಡೆ 2 focusing ಬರುತ್ತೆ. One is focusing the eyepiece and another one is focusing the object glass. Focusing the eyepiece means making the crosshairs of the diaphragm visible very clearly. ಅಂದರೆ ಐಪೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ಡಯಾಫ್ರಾಮ್ ಅಲ್ಲಿ ಇರ್ತಕ್ಕಂಥ ಕ್ರಾಸ್ ಹೇರ್ಸ್ ಥಿನ್ ಮೆಟಾಲಿಕ್ ವೈರ್ಸ್ ಕ್ಲಿಯರ್ ಆಗಿ ಕಾಣೋ ರೀತಿ ಮಾಡೋಂಥದ್ದು. ಸೊ ದರ್ ಈಸ್ ಎ ಸ್ಮಾಲ್ ರೊಟೇಟಬಲ್ focusing screw near the eyepiece. It has to be rotated gently either clockwise or anti-clockwise until the crosshairs are visible with the eyes. Next, focusing the object glass ಅಲ್ಲಿ ಏನು ಮಾಡ್ತೀವಿ, by using the focusing screw on the right side or left side of the telescope, the leveling staff is observed which is kept somewhere far from the station, instrument station ಇಂದ ಸ್ವಲ್ಪ ದೂರದಲ್ಲಿ ಇಟ್ಟಿರ್ತಾರೆ. ಆ ಲೆವೆಲಿಂಗ್ ಸ್ಟಾಫ್ ಅಲ್ಲಿ ಇರ್ತಕ್ಕಂಥ ಗ್ರಾಜುಯೇಷನ್ಸ್ ತುಂಬ ಕ್ಲಿಯರ್ ಆಗಿ ಕಾಣಬೇಕು. ಇಟ್ ಶುಡ್ ಬಿ visible very clearly. So that is focusing the object glass. So this is all about temporary adjustment. So it is like a must question for your examination. Most of the times this question is asked in your examinations. You can refer your previous syllabus and also previous question papers, and also most likely questions for your internals also. Whatever may be the examination and internals, but you need to know the procedure of temporary adjustment because you need to conduct, while conducting this survey, dumpy level is the most used instrument in common next to the total station. So these temporary adjustments should be kept in mind for a long time. So that's all about temporary adjustment. Next, let us see leveling staff. Leveling staff antandre, so it is an metallic rod, hollow metallic box, rectangular metallic box inserted either 2 or 3 one inside the other, which is having graduations on the one side, front side, and also some graduations on the back side, which can be folded and unfolded, inserted one inside the other. And usually there are 2 types of leveling staff, 3 meter leveling staff and 4 meter leveling staff. In our colleges, in our laboratories, usually 4 meter leveling staff is used. Look at this, a leveling staff is a straight rectangular rod having graduations. The foot of the leveling staff represents the 0 reading. So leveling staff was straight rectangular hollow rod which is having graduations at one side, and the foot of the leveling staff representing the 0 reading. So leveling staff the bottommost part foot ಏನಿರುತ್ತಲ್ಲ, it shows the 0 reading. ಅಲ್ಲಿಂದನೇ 0 ಸ್ಟಾರ್ಟ್ ಆಗುತ್ತೆ ಅಂತ. 0 ಅಂತ ಬರ್ದಿಲ್ಲ ಅಂದರೆ it doesn't mean it is not having 0. So other the bottom of the leveling staff itself represents the 0. Next, the purpose of level of a level is to establish a horizontal line of sight. Correct? The purpose of the leveling staff is to determine the amount by which the station is above or below the line of sight. So leveling the namdu purpose ಏನು, ಮೇಕಿಂಗ್ ದಿ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಅಂತ ಹೇಳಿದ್ವಿ ನಾವು. ಸೊ ಅಂದರೆ ನಮ್ಮ ಲೈನ್ ಆಫ್ ಸೈಟ್ ಎಕ್ಸಾಕ್ಟ್ ಹಾರಿಜಾಂಟಲ್ ಆಗಿರೋ ಮಾಡೋದೇ ಲೆವೆಲಿಂಗ್ ದಿ ಪರ್ಪಸ್. ಸೊ ಈ ಒಂದು ಸ್ಟೇಷನ್ನು ಲೈನ್ ಆಫ್ ಸೈಟು ನಮ್ಮ ಪಾಯಿಂಟಿಂದ ಯಾವುದೋ ಒಂದು ಪಾಯಿಂಟ್ದು ನಾವು ಎಲಿವೇಶನ್ ಡಿಟರ್ಮೈನ್ ಮಾಡ್ತೀವಲ್ಲ, ಆ ಪಾಯಿಂಟಿಂದ ಎಷ್ಟು ಹೈಟಲ್ಲಿದೆ ಅಂತ ಡಿಟರ್ಮೈನ್ ಮಾಡೋಕ್ಕೆ ಹೆಲ್ಪ್ ಮಾಡೋಂಥ ಇನ್ಸ್ಟ್ರೂಮೆಂಟೇ
leveling staff ಎಷ್ಟು height ಆಗಿದೆ ಅಥವಾ ಎಷ್ಟು ಕೆಳಗಡೆ ಇದೆ, whether it is on the above the line of sight or below the line of sight. The purpose of the leveling staff is to determine the amount by which the station is above or below the line of sight. ಲೈನ್ ಆಫ್ ಸೈಟ್ ಇಂದ ನಮ್ಮ ಸ್ಟೇಷನ್ ಎಷ್ಟು ಕೆಳಗಿದೆ ಅಥವಾ ಎಷ್ಟು ಮೇಲಿದೆ ಅನ್ನೋದನ್ನು ಡಿಫೈನ್ ಮಾಡೋಕ್ಕೆ ಹೆಲ್ಪ್ ಮಾಡೋದೇ ಲೆವೆಲಿಂಗ್ ಸ್ಟಾಫ್. So there are types of leveling staffs, may be divided into two classes. One is self-reading staff or telescopic staff ಅಂತ ಕರಿತೀವಿ, and another one is target staff. So there are two types of leveling staff, self-reading staff or telescopic staff, and another one is target staff. ಅದೇನು ಅಂತೇಳಿ ಡೀಟೇಲ್ ಆಗಿ ನೋಡೋಣ. Self-reading staff, it is also known as telescopic staff. Self-reading staff which can be read by the instrument operator, which sighting through the telescope and noting the operation intersection of crosswise on the rod. This is the most common type. Andre self-reading staff antandre, so the name itself indicates ನಮ್ಮ crosshairs in the diaphragm of the objective glass ಒಳಗಡೆ ಏನಿರುತ್ತಲ್ಲ ಆ crosshairs ಎಲ್ಲಿಗೆ ಹೋಗಿ ಬೈಸೆಕ್ಟ್ ಆಗುತ್ತೆ, ಎಲ್ಲಿಗೆ ಹೋಗಿ ಹಿಟ್ ಮಾಡುತ್ತೆ, ಎಲ್ಲಿಗೆ ಹೋಗಿ ಅದು ನಮಗೆ ಡೈರೆಕ್ಟ್ ಮಾಡುತ್ತೆ, ಫೋಕಸ್ ಮಾಡುತ್ತೆ, ಆ ಒಂದು ರೀಡಿಂಗ್ ತೋರಿಸೋಂಥದ್ದನ್ನು ಸೆಲ್ಫ್ ರೀಡಿಂಗ್ ಲೆವೆಲಿಂಗ್ ಸ್ಟಾಫ್ ಅಂದರೆ ಅದರ ಮೇಲೆ ಗ್ರಾಜುಯೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಕ್ರಾಸ್ ಹಿಟ್ಸ್ ಇಯರ್, ಇಲ್ಲಿ ಕ್ರಾಸ್ ಹಾರಿಜಾಂಟಲ್ ಕ್ರಾಸ್ ಇಲ್ಲಿಗೆ ಬಂದು ಟಚ್ ಆಗುತ್ತೆ ಅಂದರೆ ಅದಕ್ಕೆ ಬೈಸೆಕ್ಟ್ ಆಗುತ್ತೆ ಅಂತಂದರೆ ದ ರೀಡಿಂಗ್ ವಿಲ್ ಬಿ 1 ಮೀಟರ್ ಪ್ಲಸ್ 600 ಸೆಂಟಿಮೀಟರ್ ಅಂದರೆ 1.6 ಮೀಟರ್ ಅಂತ ಕರಿತೀವಿ, ಲೈಕ್ ದಟ್. ಗಾಟ್ ಇಟ್? ಸೊ ಇನ್ನೂ ಅದರದ್ದು ಡಿಸ್ಕ್ರಿಪ್ಟಿವ್ ನೋಡೋಣ ರೀಡಿಂಗ್ ಹೇಗೆ ಮಾಡೋದು ಅಂತೇಳಿ. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಸೆಲ್ಫ್ ರೀಡಿಂಗ್ ಸ್ಟಾಫ್ ಅಂದರೆ ಅದು ರೀಡಿಂಗ್ಸ್ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಸೆಲ್ಫ್ ರೀಡಿಂಗ್ ಸ್ಟಾಫ್. ಸೆಲ್ಫ್ ರೀಡಿಂಗ್ ಸ್ಟಾಫ್ ಒಳಗಡೆ ಮತ್ತೆ ಟೈಪ್ಸ್ ಬರುತ್ತೆ. ಸಾಲಿಡ್ ಸ್ಟಾಫ್ ಆರ್ ಸಿಂಗಲ್ ಪೀಸ್ ಸ್ಟಾಫ್. ಲುಕ್ ಅಟ್ ದಿಸ್. ಸೊ ಇಲ್ಲಿ ನೋಡಿ, ನಾನು ಪ್ರೀವಿಯಸ್ ಪಿಕ್ಚರಲ್ಲಿ ತೋರಿಸಿದ್ದು ಫೋಲ್ಡಬಲ್, ಒಂದರೊಳಗಡೆ ಒಂದು ಇನ್ಸರ್ಟ್ ಆಗುತ್ತೆ. ಬಟ್ ಸಾಲಿಡ್ ಸ್ಟಾಫ್ ಅಂತಂದರೆ ಓನ್ಲಿ ಒನ್ ಪೀಸ್, ಸೊ ದರ್ ಇಸ್ ನೋ ಇನ್ಸರ್ಷನ್, ಒಂದರೊಳಗಡೆ ಒಂದು ಇನ್ಸರ್ಟ್ ಆಗಲ್ಲ, ಅದು ಸಾಲಿಡ್. ಲುಕ್ ಅಟ್ ದಿಸ್. ಸೊ ಇದು ವುಡನ್ ಸ್ಟಾಫ್ ಆಗಿರುತ್ತೆ ಯೂಶಲಿ ಸಾಲಿಡ್ ಸ್ಟಾಫ್. ನೌ ಡೇಸ್ ಇಟ್ ಈಸ್ ಔಟ್ಡೇಟೆಡ್, ವಿಚ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್. ಸೊ ಇಲ್ಲೇನಾಗುತ್ತೆ, ಎಕ್ಸ್ಟೆಂಡಬಲ್ ಇರೋದಿಲ್ಲ ಅದು. ಸೊ ಅದು ಯಾವುದೋ ಒಂದು ಹೈಟಲ್ಲಿ ಫಿಕ್ಸ್ ಆಗಿರುತ್ತೆ, ಆ ಹೈಟ್ಗಷ್ಟೇ ನಾವು ಮೆಜರ್ ಮಾಡೋಕ್ಕಾಗುತ್ತೆ, ಎಕ್ಸ್ಟೆನ್ಷನ್ ಇರೋದಿಲ್ಲ. So this is known as solid staff or single piece staff. The single piece or solid staff is a single long flat rod of well seasoned wood about 75 mm wide and 25 mm thick, with a metal shoe at the bottom and the graduation on the face. The smallest division is of 5 mm in the metric system, and length of the staff is generally 3 meter. Generally ಇದು 3 meter length ಆಗಿರುತ್ತೆ, ಒಂದು ಗ್ರಾಜುಯೇಷನ್ 5 mm ಆಗಿರುತ್ತೆ, ಇದ್ರದ್ದು ವಿಡ್ತ್ 75 mm and thickness 25 mm ಆಗಿರುತ್ತೆ. So this is all about solid staff or single piece staff. Next is folding staff. Folding staff, look at this. ಸೊ ಅದಕ್ಕೆ ಹಿಂಜಸ್ ಕೊಟ್ಟಿರ್ತಾರೆ, ಒಂದಕ್ಕೊಂದು ಈ ರೀತಿ ನಿಮ್ಮ ಡೋರ್ಗೆ ಇರುತ್ತಲ್ಲ ಹಿಂಜಸ್, ಆ ಥರ ಹಿಂಜಸ್, ಸ್ಮಾಲ್ ಹಿಂಜಸ್ ಕೊಟ್ಟಿರ್ತಾರೆ ಒಂದಕ್ಕೊಂದು ಫೋಲ್ಡ್ ಮಾಡಲಿಕ್ಕೆ, ಅಂದರೆ ವಿಚ್ ಹೆಲ್ಪ್ಸ್ ಟು ಕ್ಯಾರಿ ದ ಲೆವೆಲಿಂಗ್ ಸ್ಟಾಫ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ವೆರಿ ಈಸಿಲಿ. ಸೊ ಎ ಫೋಲ್ಡಿಂಗ್ ಸ್ಟಾಫ್ ಈಸ್ ಅ ಹಿಂಜ್ಡ್ ಅಟ್ ದಿ ಮಿಡಲ್ so that the top half can be folded over the lie against the lower half, and fully extended the upper part is held firmly in position by a metal pin passing through holes in plates at the side of the hinge. When staff is in not use, it can be folded about the hinge so that it becomes convenient to carry from one place to other place. So even leveling staff ಅಷ್ಟೇ. ಸೊ ಇದಕ್ಕೆ ಫೋಲ್ಡಬಲ್ ಸ್ಟಾಫ್ ಅಂತ ಅಥವಾ ಫೋಲ್ಡಿಂಗ್ ಸ್ಟಾಫ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಇಟ್ ಕ್ಯಾನ್ ಬಿ ಫೋಲ್ಡೆಡ್ ಇಂಟು ನಂಬರ್ ಆಫ್ ಲೇಯರ್ಸ್, ಒಂದು ಮೇಲೆ ಒಂದು ಲೇಯರ್ ಥರ ಫೋಲ್ಡ್ ಮಾಡಿ ಅದನ್ನು ಈಸಿಯಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡಲಿಕ್ಕೆ. ವೇರ್ ನಾವು ಸೆಲ್ಫ್ ರೀಡಿಂಗ್ ಸ್ಟಾಫ್ ಫಸ್ಟ್ ಸ್ಟೆಪ್ ಸಿಂಗಲ್ ಪೀಸ್ ಇತ್ತಲ್ಲ, ಸಾಲಿಡ್ ಪೀಸ್, ಅದೇನಾಗ್ತಿತ್ತು ತುಂಬ ಲೆಂತ್ ಇರೋದು. ಸೊ ಟು ಕ್ಯಾರಿ ದಟ್ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದಿತ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಫೋಲ್ಡಿಂಗ್ ಸ್ಟಾಫ್. ನೆಕ್ಸ್ಟ್ ಇಸ್ ಟೆಲಿಸ್ಕೋಪಿಕ್ ಸ್ಟಾಫ್. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಟೆಲಿಸ್ಕೋಪಿಕ್ ಸ್ಟಾಫ್ ಈಸ್ ಅರೇಂಜ್ಡ್ ಇನ್ 3 lines, ಒಂದಕ್ಕೊಂದು ಇನ್ಸರ್ಟ್ ಆಗುತ್ತೆ, ಎಕ್ಸ್ಟೆನ್ಷನ್ ಮಾಡ್ಬೋದು. ಲುಕ್ ಅಟ್ ದಿಸ್. ಇಲ್ಲಿ ನೋಡಿ, ದಿಸ್ ಈಸ್ ದ ಬಾಟಮ್ ಮೋಸ್ಟ್ ಪಾರ್ಟ್ ವೇರ್ the middle part is inserted inside, and in the middle part the topmost part is inserted. ಈ ಥರ ಒಂದಕ್ಕೊಂದು, ಇಲ್ಲಿ ನೋಡಿ ಇದ್ರ ಬಿಟ್ಟು ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ, ಇಲ್ಲಿ ಸ್ವಲ್ಪ, ಅಂದರೆ ಒಂದರ ಒಳಗಡೆ ಒಂದು ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಸೊ ಟೆಲಿಸ್ಕೋಪಿಕ್ ಸ್ಟಾಫ್ is arranged in 3 lines placed one into the other. It can be extended to its full length by pulling. The top portion is solid and of the length 1.25 meter, and the center box is a portion is hollow and 1.5 meter long. The total length of the staff is 4 meter. The top portions are held in vertical position by a brass spring catch. Got it? So sometimes leveling staff ಒಳಗಡೆ ಏರ್ ಬಬಲ್ನ ಕೂಡ, ಬಬಲ್ ಟ್ಯೂಬ್ನ ಕೊಟ್ಟಿರ್ತಾರೆ. ಅಂದರೆ ಲೆವೆಲಿಂಗ್ ಸ್ಟಾಫ್ ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿ ಹಿಡಿಬೇಕು, ನಾವು ವರ್ಟಿಕಲ್ ಆಗಿ ಹೋಲ್ಡ್ ಮಾಡಬೇಕು. ಇಫ್ ಇಟ್ ಈಸ್ ನಾಟ್ ವರ್ಟಿಕಲ್, ಇಫ್ ಇಟ್ ಈಸ್ ಟಿಲ್ಟೆಡ್, ದ ರೀಡಿಂಗ್ಸ್ ಟೇಕನ್ ಆರ್ ರಾಂಗ್ ರೀಡಿಂಗ್ಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟೆಲಿಸ್ಕೋಪಿಕ್ ಸ್ಟಾಫ್. ನೆಕ್ಸ್ಟ್ ಈಸ್ ಗ್ರಾಜುಯೇಷನ್ಸ್. ಈ ಟೆಲಿಸ್ಕೋಪಿಕ್ ಸ್ಟಾಫ್, ಸೆಲ್ಫ್ ರೀಡಿಂಗ್ ಸ್ಟಾಫ್ ಒಳಗೆ ಗ್ರಾಜುಯೇಷನ್ಸ್ ಹೇಗಿರುತ್ತೆ ಅಂತ. The graduations of the staff are machine divided into 1/200 of a meter
ಅಂದರೆ 1 ಮೀಟರ್ನ 200 ಭಾಗವಾಗಿ ಡಿವೈಡ್ ಮಾಡಿರೋಂಥ ಗ್ರಾಜುಯೇಷನ್ಸ್ ಇರುತ್ತೆ. A meter is divided into 10 equal parts so that each part will be equal to 0.1 meter. So 1 ಮೀಟರ್ನ 10 ಈಕ್ವಲ್ ಡಿವಿಷನ್ಸ್. ಲುಕ್ ಅಟ್ ದಿಸ್. ಇಲ್ಲಿ 1.4, 1.5, 1.6, 1.7, 1.8, 1.9 ಈ ಥರ 1 ಮೀಟರ್ ಲೆಂತನ್ನು 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಒಂದು ಪಾರ್ಟು 0.1 ಮೀಟರ್ಗೆ ಈಕ್ವಲ್ ಆಗಿರುತ್ತೆ. ದಿಸ್ 0.1 ಮೀಟರ್ ಈಸ್ ಅಗೈನ್ ಫರ್ದರ್ ಡಿವೈಡೆಡ್ ಇಂಟು 20 ಈಕ್ವಲ್ ಪಾರ್ಟ್ಸ್ by black and white strips so that 1/20th of 0.1 meter works out to be 0.005 meter or 5 mm. ಅಂದರೆ look at this. ಇಲ್ಲಿ ನೋಡಿ 1.7 ಇದು 1.6 ಇದು 1.7 ಇದು ಇದನ್ನ 0.1 ಮೀಟರ್ ಅಂತ ಕರಿತೀವಿ, ಕರೆಕ್ಟ್. ಸೊ 1 ಮೀಟರ್ನ 10 ಡಿವಿಷನ್ ಅಂತ ಹೇಳಿದ್ವಲ್ಲ, ಇದನ್ನ 0.1 ಮೀಟರ್ ಅಂತ ಕರಿತೀವಿ. ಅಗೇನ್ ದಿಸ್ 0.1 ಮೀಟರ್ ಇಸ್ ಡಿವೈಡೆಡ್ ಇಂಟು 20 ಈಕ್ವಲ್ ಪಾರ್ಟ್ಸ್. ಅಂದರೆ 1/20 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0.005 ಮೀಟರ್ ಬರುತ್ತೆ, ಕರೆಕ್ಟ್. 1/20 ಈಸ್ ಈಕ್ವಲ್ ಟು 0.005 ಮೀಟರ್. ಅಂದರೆ ಇದನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ಸ್ ನೋಡಿ. ಲುಕ್ ಅಟ್ ದಿಸ್ 1.7 ಬ್ಲ್ಯಾಕ್ ಸ್ಟ್ರಿಪ್ಪಲ್ಲಿದೆ ಮತ್ತು ಕೆಳಗಡೆ ಒಂದು ವೈಟ್ ಸ್ಟ್ರಿಪ್ ಇದೆ. ಅದ್ರ ಮೇಲೆ ಬ್ಲ್ಯಾಕ್ ಸ್ಟ್ರಿಪ್, ವೈಟ್ ಸ್ಟ್ರಿಪ್, ಬ್ಲ್ಯಾಕ್ ವೈಟ್, ಬ್ಲ್ಯಾಕ್ ವೈಟ್. ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದು ಬ್ಲ್ಯಾಕ್ ಸ್ಟ್ರಿಪ್ ಕಾಣ್ತಾ ಇದೆಯಲ್ಲ, ಇದೇನಾಗುತ್ತೆ? ಅರ್ಧ 0.1 ಡಿವೈಡೆಡ್ ಬೈ 2 ಅಂತಂದರೆ 0.05 ಮೀಟರ್. ಅಂದರೆ ಅರ್ಧ 1.1 ಅರ್ಧ ಆಗಿರುತ್ತೆ ಇದು. ಸೊ ಆಮೇಲೆ ನೋಡಿ ಮತ್ತೆ ವೈಟ್ ಸ್ಟ್ರಿಪ್, ಬ್ಲ್ಯಾಕ್ ಸ್ಟ್ರಿಪ್, ವೈಟ್ ಸ್ಟ್ರಿಪ್, ಬ್ಲ್ಯಾಕ್ ಸ್ಟ್ರಿಪ್. ಅಂದರೆ ಈ ಪ್ರತಿಯೊಂದು ಸ್ಟ್ರಿಪ್ ಏನಿದೆಯಲ್ಲ, ಥಿಕ್ನೆಸ್ ಲೈನ್ ಇರೋದಿಲ್ಲ, ಅದು ಸ್ವಲ್ಪ ಥಿಕ್ಕಾಗಿರುತ್ತೆ. ಸೊ ಆ ಪ್ರತಿಯೊಂದು ಥಿಕ್ನೆಸ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 5 mm ಈಕ್ವಲ್ ಆಗಿರುತ್ತೆ. ಸೊ ದ ಲೀಸ್ಟ್ ಕೌಂಟ್ ಆಫ್ ದಿ ಲೆವೆಲಿಂಗ್ ಸ್ಟಾಫ್ ಈಸ್ 5 mm. ಅಂದರೆ ನೀವು ಈ ಲೆವೆಲಿಂಗ್ ಸ್ಟಾಫಿಂದ ಎಷ್ಟು ಕಡಿಮೆ ಮೆಜರ್ಮೆಂಟ್ನ ಮಾಡ್ಬೋದು? ವಾಟ್ ಈಸ್ ದ ಲೀಸ್ಟ್ ಲೋವರ್ ಮೋಸ್ಟ್ ಮೆಜರ್ಮೆಂಟ್ ಎಷ್ಟು ಅಂತಂದರೆ 5 mm. ಸೊ ದಿಸ್ ಕ್ವೆಶನ್ ಮೇ ಬಿ ಅರೈಸ್ಡ್ ಇನ್ ಯುವರ್ ಎಕ್ಸಾಮಿನೇಷನ್, ಇನ್ ಯುವರ್ DCT ಎಕ್ಸಾಮ್ಸ್ ಆರ್ ವೈಲ್ ಜಾಬ್ ಇಂಟರ್ವ್ಯೂ ಆಲ್ಸೋ. ಜಾಬ್ ಇಂಟರ್ವ್ಯೂ ಒಳಗೂ ಕೇಳ್ತಾರೆ, ವಾಟ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ಕಾಂಪಾಸ್, ವಾಟ್ ಈಸ್ ಲೀಸ್ಟ್ ಕೌಂಟ್ ಆಫ್ ಯುವರ್ ಲೆವೆಲಿಂಗ್ ಸ್ಟಾಫ್. ಈ ಥರ ಲೆವೆಲಿಂಗ್ ಸ್ಟಾಫ್ದು ಲೀಸ್ಟ್ ಕೌಂಟ್ ಏನು ಅಂತ ಕೇಳಿದಾಗ ಯು ನೀಡ್ ಟು ಟೆಲ್ 5 mm ಅಂತ ಹೇಳಬೇಕಾಗುತ್ತೆ, ಅಥವಾ 0.005 ಮೀಟರ್ ಅಂತ ಹೇಳಬೇಕಾಗುತ್ತೆ. ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. mm ಮತ್ತು ಮೀಟರ್ನ ಮರ್ಜ್ ಮಾಡಬಾರ್ದು. 0.005 mm ಅಂತಂದರೆ ತಪ್ಪಾಗುತ್ತೆ. 0.005 ಮೀಟರ್ ಅಂತಲೇ ಹೇಳಬೇಕು, ಆರ್ 5 mm ಅಂತಂದ್ರೆ ಹೇಳಬೇಕು. ಅಂದರೆ the thickness of these strips either black or white, black ಅಥವಾ white strip thickness ಏನಿದೆಯಲ್ಲ ಅದು ಯಾವಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 5 mm. So just try to keep in mind 1 meter. Usually the leveling staff are 4 meter or 5 meter in length, either or 3 meter length. So 1 meter is divided into 10 parts. 1 part is equal to 0.1 meter. Again this 0.1 meter is divided into 20 equal parts, that is 1/20, which is equal to 0.005 meter or 5 mm. Next, the meter numerals are in red and the sub numerals are in black. ಇಲ್ಲಿ ನೋಡಿ ನಂಬರ್ಸ್ ಏನಿದೆಲ್ಲ, ಮೀಟರ್ ಏನಿದೆಲ್ಲ ಅದನ್ನು ರೆಡ್ ಕಲರ್ ಇರುತ್ತೆ, ಸಬ್ ನ್ಯೂಮರಲ್ಸ್ ಏನಾಗಿರುತ್ತೆ ಬ್ಲ್ಯಾಕ್ ಕಲರ್ ಇರುತ್ತೆ. ಅಂದರೆ ರೆಡ್ ಕಲರ್ ಇರುವಂಥದ್ದು 1 ಮೀಟರ್ ಅಂತ ಕರಿಬೇಕು, ಈ ಬ್ಲ್ಯಾಕ್ ಕಲರ್ ಇರತಕ್ಕಂಥದ್ದು 0.1 ಮೀಟರ್ ಅಂತ. 1.6 ಇಲ್ಲಿ ನೋಡಿ, ಇಲ್ಲಿ 3.4 ಅಂತಂದರೆ ಅರ್ಥ ಏನು? 3.4 ಮೀಟರ್. ಇಲ್ಲಿ 5 m ಅಂತ ಬರುತ್ತೆ, ಅಂದರೆ 5 ಮೀಟರ್ ಮುಗಿತು ಅಂತ, ಲೈಕ್ ದಟ್. Next, the top of the numerals is exactly the line with its corresponding division. So top of the numeral ಏನಾಗಿರುತ್ತಲ್ಲ, ಈ ನಂಬರ್ ಏನಿದೆಲ್ಲ, ನಂಬರ್ ಮೇಲ್ಗಡೆ ಇರುವಂಥದ್ದು ಏನಾಗಿರುತ್ತೆ? ಈ ರೀಡಿಂಗ್ ಆಗಿರುತ್ತೆ. ನಂಬರ್ ಕೆಳಗಡೆ ಇಲ್ಲಿಗೆ ಬಂದ ತಕ್ಷಣ 1.6 ಅಂತ ನಾವು ರೀಡ್ ಮಾಡಿದ್ರೆ ತಪ್ಪಾಗುತ್ತೆ. So when the reading comes here, cross here, matches here, bisects here, then the reading will be 1.6. Got it? Next, in some staffs the graduations are marked inverted so that they appear erect when viewed through telescope. ಅಂದರೆ ಸೊ ನಮ್ಮ ಔಟ್ಡೇಟೆಡ್ ಟೆಲಿಸ್ಕೋಪ್ ಏನಿದೆಯಲ್ಲ ಅದು ಇನ್ವರ್ಟ್ ಕಾಣಿಸ್ತಿತ್ತು. ಅಂದರೆ ನಾವು ಲೆವೆಲಿಂಗ್ ಸ್ಟಾಫ್ನ ಇನ್ವರ್ಟ್, ಇಲ್ಲೂ ಯೂಶ್ವಲಿ ನಮ್ಮ ಸ್ಕೇಲು ಕೆಳಗಡೆಯಿಂದ 0, 1, 2, 3 ಬರೀತಾ ಹೋಗುತ್ತೆ. ಬಟ್ ಕೆಲವು ಡಂಪಿ ಲೆವೆಲ್ಸ್ ಉಲ್ಟಾ ರೀಡಿಂಗ್ ತೋರಿಸುತ್ತೆ. ಅದಕ್ಕೆ ಏನು ಮಾಡ್ತಿತ್ತು? ಮೇಲ್ಗಡೆಯಿಂದ ರೀಡಿಂಗ್, ಉಲ್ಟಾ ರೀಡಿಂಗ್ ಇರ್ತಿತ್ತು, ಇನ್ವರ್ಟ್ ಆಗಿ ಬರೀತಿದ್ರು. ಸೊ ದಟ್ ಈಸ್ ನಾಟ್ ದೇರ್, ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಯೂಶ್ವಲಿ ಇನ್ ಆಲ್ ಅವರ್ ಕಾಲೇಜಸ್ ದೀಸ್ ಲೆವೆಲಿಂಗ್ ಸ್ಟಾಫ್ಸ್ ಆರ್ used. So this is all about the graduations on the leveling staff, which is very important. So if you have not understood, try to go through my video again and again. These graduations are very important. The least count of the leveling staff is 5 mm, that is 0.005 meter. Next, the last one is target staff. What is target staff? Target staff is another type of leveling staff. Figure shows a target staff having a sliding target equipped with the vernier. The rod consists of 2 sliding lengths. The lower one is of approximately 7 feet and the upper one is of 6 feet. The rod is graduated in feet, tens and hundreds, and a vernier of the target enable the readings to be taken up to a 1000 part of the strip. ಅಂದರೆ ಟಾರ್ಗೆಟ್ ಸ್ಟಾಫ್ ಅಂತಂದರೆ
ನೀವೇನು ಮಾಡ್ತೀರಿ, ಯೂಶಲಿ ನಾವು ಲೆವೆಲಿಂಗ್ ಸ್ಟಾಫಲ್ಲಿ ಏನು ಮಾಡ್ತೀವಿ, ನಮ್ಮ ಕ್ರಾಸ್ ಏರ್ಸ್ ಹಿಟ್ ಆಗೋವಂಥ ರೀಡಿಂಗ್ನ ತಗೊಬಂದು ನಾವು ನೋಟ್ ಮಾಡ್ಕೊತೀವಿ. ಬಟ್ ಟಾರ್ಗೆಟ್ ಸ್ಟಾಫ್ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ರೀಡಿಂಗ್ನ ನೀವು ಡಿಟರ್ಮೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1.655 ಅನ್ನೋ ರೀಡಿಂಗ್ನ ಡಿಟರ್ಮೈನ್ ಮಾಡಬೇಕು. ಸೊ ದ್ಯಾಟ್ ಈಸ್ ಟು ಬಿ ಟಾರ್ಗೆಟೆಡ್, ಅದನ್ನು ಟಾರ್ಗೆಟ್ ಮಾಡಿ ನೋಡಬೇಕಾಗುತ್ತೆ ನಾವು. ಸೊ ದಟ್ ಈಸ್ ಟಾರ್ಗೆಟ್ ಸ್ಟಾಫ್. ಯೂಶಲಿ 7 ಫೀಟ್ ಲೆಂತಲ್ಲಿ ಇರುತ್ತೆ, ಮತ್ತು 6 ಫೀಟ್ ಲೆಂತಲ್ಲಿ ಇರ್ತಕ್ಕಂಥ ಎರಡು ಒಂದಕ್ಕೊಂದು ಇನ್ಸರ್ಟ್ ಆಗೋವಂಥ, ಒಂದ್ರ ಒಳಗಡೆ ಒಂದು ಹೋಗೋವಂಥದ್ದು. ಈ ಥರ ಎರಡು ರಾಡ್ ಆಗಿರುತ್ತೆ, 2 ಸ್ಲೈಡಿಂಗ್ ಲೆನ್ಸ್ ಇರುತ್ತೆ. ದ ಲೋವರ್ ಒನ್ ಈಸ್ ಅಪ್ರಾಕ್ಸಿಮೇಟ್ಲಿ 7 ಫೀಟ್ ಆ್ಯಂಡ್ ದ ಅಪ್ಪರ್ ಒನ್ ಈಸ್ 6 ಫೀಟ್ ಇದೆ. ಓಕೆ, ಸೊ ಗ್ರಾಜುಯೇಷನ್ಸ್ ಆರ್ ಯೂಶಲಿ ಫೀಟ್ ಮತ್ತು ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್ ಒಳಗೆ ಗ್ರಾಜುಯೇಷನ್ಸ್ ಇರುತ್ತೆ. ಸೊ ಅದನ್ನು ನೀವು ಟಾರ್ಗೆಟ್ ಸ್ಟಾಫ್ ಈಸ್ ಆಲ್ಸೋ ಔಟ್ಡೇಟೆಡ್. Just for your knowledge purpose, you need to memorize and keep a note of this one for your examination purpose. So this is all about target staffs, and I hope we came to end of the session. I have covered what are the contents as I told in my earlier slide, and if you have not understood, you can refer so many textbooks also. These are the textbooks we also refer to prepare this content and preparing this video study materials, all those things. You can also refer SK Duggal by Surveying by SK Duggal, Subramaniam, BC Punmiya is the best textbooks. We usually refer these textbooks, and you can make a note of this and you refer any of these textbooks. And this is our team, which myself Anil Kumar BS and one more person, Mr. Mohammad Abidullah. So we both have prepared this content, and the remaining part will continue in our next session. Thank you everyone.